ಆತ್ಮೀಯ 10ನೇ ತರಗತಿಯ ವಿದ್ಯಾರ್ಥಿಗಳೇ, ಇಂದು ನಾವು ಒಂದು ಗಣಿತದಲ್ಲಿರುವಂತಹ ಒಂದು ಹೊಸ ವಿಭಾಗ ತ್ರಿಕೋನಮಿತಿಯ ಪ್ರಸ್ತಾವನೆ ಕುರಿತು ಅಧ್ಯಯನ ಮಾಡೋಣ. ನಾನು ಸಿದ್ದಾರೆಡ್ಡಿ, ಸರ್ಕಾರಿ ಪ್ರೌಢಶಾಲೆ ಮನ್ನಳ್ಳಿ. ಈ ತ್ರಿಕೋನಮಿತಿಯ ಪ್ರಸ್ತಾವನೆ ಪಾಠವನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ನಿಮಗೆ ಲಂಬಕೋನ ತ್ರಿಭುಜದ ಕುರಿತು ಕೆಲವೊಂದು ವಿಷಯಗಳು ನಿಮಗೆ ಗೊತ್ತಿರಬೇಕು. ಇದೊಂದು ನಾವು ಕೊಟ್ಟಿರುವ ಲಂಬಕೋನ ತ್ರಿಭುಜ ABC ಆಗಿದೆ. ಇದರಲ್ಲಿ ಮುಖ್ಯವಾಗಿ 3 ಬಾಹುಗಳಿವೆ. ಆ 3 ಬಾಹುಗಳು ಯಾವುವು? AB, BC ಮತ್ತು AC. ಈ 3 ಬಾಹುಗಳು ಇದರಲ್ಲಿ ಇವೆ. ನೆಕ್ಸ್ಟ್ ಶೃಂಗಗಳು. ಶೃಂಗ ಅಂದಾಗ ನಾವು 2 ಬಾಹುಗಳು ಎಲ್ಲಿ ಕೂಡ್ತವೆಯಲ್ಲ, ಈ AB ಮತ್ತು AC ಎರಡು ಈ ಬಿಂದುವಿನಲ್ಲಿ ಸೇರಿವೆ. ಅದನ್ನು ಶೃಂಗ A ಅಂತ ಹೇಳಿ ಕರಿತೀವಿ. ಅದೇ ರೀತಿಯಲ್ಲಿ ಶೃಂಗ B, ಶೃಂಗ C. ಅಂದರೆ ನಮಗಿಲ್ಲಿ 3 ಶೃಂಗಗಳಿವೆ: ಶೃಂಗ A, ಶೃಂಗ B, ಶೃಂಗ C. ಅದೇ ರೀತಿಯಲ್ಲಿ 2 ಬಾಹುಗಳು ಸೇರಿರುವ ಬಿಂದು, 2 ಬಾಹುಗಳ ನಡುವೆ ಉಂಟಾಗಿರುವ ಅಂತರವನ್ನು ನಾವು ಕೋನ ಎಂದು ಕರೆಯುತ್ತೇವೆ. ಈ 2 ಕೋನಗಳು ಲಘು ಕೋನಗಳಾಗಿವೆ. ಈ C ಕೋನವು ಲಂಬಕೋನವಾಗಿದೆ. ಅಂದರೆ ನಮಗೆ ಈ ರೀತಿಯಲ್ಲಿ ಇರ್ಬೋದು. ಇಲ್ಲಿ A, B, C 3 ಕೋನಗಳಿವೆ. ಇದು ಇನ್ನೇನು ಕೋನ ಅಂತ ಕರಿತೀವಿ. ಕೋನ A, ಕೋನ B ಮತ್ತು ಕೋನ C. ಇಲ್ಲಿ ಕೋನ A ಮತ್ತು ಕೋನ Bಗಳು ಲಘು ಕೋನಗಳಾಗಿದ್ದರೆ ಕೋನ C ಒಂದು ಲಂಬಕೋನ ಆಗಿದೆ. ಲಂಬಕೋನವನ್ನು ಈ ರೀತಿಯಲ್ಲಿ ಸೂಚಿಸುತ್ತೇವೆ. ಸರಿನಾ? ಹಾಗೆಯೇ ನೀವು ಪೈಥಾಗೋರಸ್ನ ಪ್ರಮೇಯದ ಕುರಿತು ಕೂಡ ನಿಮಗೆ ಗೊತ್ತಿರಬೇಕು. ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಇಲ್ಲಿರುವಂತಹ ವಿಕರ್ಣ ಯಾವುದು? ತ್ರಿಭುಜದಲ್ಲಿ ಅತಿ ದೊಡ್ಡ ಬಾಹುವನ್ನು ನಾವು ವಿಕರ್ಣ ಅಂತ ಹೇಳಿ ಕರಿತೇವೆ. ಇಲ್ಲಿ AB ಅತಿ ದೊಡ್ಡ ಬಾಹು ಆಗಿದೆ. ಆದ್ದರಿಂದ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳು ಅಂದರೆ BC ಮತ್ತು AC ಈ 2 ಉಳಿದ ಬಾಹುಗಳಾಗಿವೆ. ಅವುಗಳ ವರ್ಗಗಳ ಮೊತ್ತಕ್ಕೆ, ಮೊತ್ತ ಎಂದಾಗ ಪ್ಲಸ್, ಈ ರೀತಿಯಲ್ಲಿ ನಾವು ಈ ಪೈಥಾಗೋರಸ್ನ ಪ್ರಮೇಯವನ್ನು ಒಂದು ಲಂಬಕೋನ ತ್ರಿಭುಜದಲ್ಲಿ ನಿಮಗೆ ಅನ್ವಯಿಸಲು ಬರಬೇಕು. ಈಗ ನಾವು ಕೆಲವೊಂದು ಈ ಸನ್ನಿವೇಶಗಳನ್ನು ಗಮನಿಸೋಣ. ಇಲ್ಲಿ ನಮಗೆ ಕೊಟ್ಟಿರೋದು ಕುತುಬ್ ಮಿನಾರ್, ಇದು ಐಫೆಲ್ ಟವರ್, ಹಾಗೆಯೇ ಇದು ಬುರ್ಜ್ ಖಲೀಫ್. ಈ ಕಟ್ಟಡಗಳ ಎತ್ತರಗಳನ್ನು ನಾವು ಹೇಗೆ ಕಂಡುಹಿಡಿಯಬೇಕು? ನಮಗೆ 2 ದಾರಿಗಳಿವೆ. ಒಂದು, ನಾವು ಟೇಪನ್ನು ತೆಗೆದುಕೊಂಡು ಮೇಲಿಂದ ಕೆಳಗೆ ಬಿಟ್ಟು ಅಳತೆ ಮಾಡಬಹುದು. ಆದರೆ ನೈಜವಾಗಿ ಅಳತೆ ಮಾಡದೆ ಇವುಗಳ ಎತ್ತರವನ್ನು ಹೇಗೆ ಕಂಡುಹಿಡಿಯಬೇಕು? ಅದೇ ರೀತಿಯಲ್ಲಿ ಇಲ್ಲಿ ಒಂದು ಬಲೂನ್ ಇದೆ, ಹಾಟ್ ಏರ್ ಬಲೂನ್. ಇದು A ಇಂದ B ಗೆ ಹೋಗಿದೆ. ಇದು ಚಲಿಸಿದ ದೂರ ಎಷ್ಟು, ಇದರ ವೇಗ ಎಷ್ಟು ಅಂತ ಹೇಳಿ ನಾವು ಅದರ ಅಳತೆ ಮಾಡದೆ ಹೇಗೆ ಕಂಡುಹಿಡಿಯಬೇಕು? ಇಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಕಟ್ಟಡದ ಮೇಲಿನಿಂದ ಈ ಗುಡಿಯ ಮುಂದೆ ಇರುವಂಥ ಹೂಕುಂಡವನ್ನು ನೋಡಿದಾಗ ಆ ಹೂಕುಂಡವು ಆತನ ಕಟ್ಟಡದಿಂದ ಎಷ್ಟು ದೂರದಲ್ಲಿದೆ ಅನ್ನುವ ಈ ದೂರವನ್ನು ನಮಗೆ ಕಂಡುಹಿಡಿಯಬೇಕಾಗಿದೆ. ಈ ಮೇಲಿನ ಸನ್ನಿವೇಶದಲ್ಲಿ ದೂರ ಅಥವಾ ಎತ್ತರಗಳನ್ನು ಕಂಡುಹಿಡಿಯಲು, ಅಂದರೆ ನೈಜವಾಗಿ ಅಳತೆ ಮಾಡದೆ ಕಂಡುಹಿಡಿಯಬೇಕಾಗಿದೆ. ಇಂತಹ ಸನ್ನಿವೇಶಗಳಲ್ಲಿ ನಾವು ಗಣಿತದ ಒಂದು ವಿಶೇಷ ಶಾಖೆ, ಅದನ್ನು ತ್ರಿಕೋನಮಿತಿ ಅಂತ ಹೇಳಿ ಕರಿತೀವಿ. ಈ ತ್ರಿಕೋನಮಿತಿಯ ತಂತ್ರಗಳನ್ನು ಬಳಸಿ ನಾವು ನೈಜವಾಗಿ ಅಳತೆ ಮಾಡದೆ ಎತ್ತರ ಮತ್ತು ದೂರಗಳನ್ನು ಕಂಡುಹಿಡಿಯಬಹುದು. ಈಗ ಈ ತ್ರಿಕೋನಮಿತಿಯು ಆಂಗ್ಲ ಭಾಷೆಯ ಟ್ರಿಗ್ನೋಮೆಟ್ರಿ ಅನ್ನುವ ಪದದಿಂದ ಉತ್ಪತ್ತಿಯಾಗಿದ್ದು, ಇದು 3 ಪದಗಳಿಂದ ಕೂಡಿದೆ. ಟ್ರೈ ಅಂದರೆ 3, ಗಾನ್ ಅಂದರೆ ಬಾಹು, ಮೆಟ್ರಾನ್ ಅಂದರೆ ಅಳತೆ. ಅಂದರೆ ಒಂದು ಲಂಬಕೋನ ತ್ರಿಭುಜದ ಬಾಹು ಮತ್ತು ಕೋನಗಳ ನಡುವಿನ ಸಂಬಂಧವನ್ನು ಅಧ್ಯಯನ ಮಾಡುವುದೇ ತ್ರಿಕೋನಮಿತಿ ಅಂತ ಹೇಳಿ ನಾವು ಕರೆಯಬಹುದು. ಈ ತ್ರಿಕೋನಮಿತಿಯ 3 ಪ್ರಮುಖ ಪದಗಳು ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟಿದ್ದು. ಮೊದಲನೇ ಪದ ವಿಕರ್ಣ ಅಂದರೆ ಹೈಪೋಟೆನಿಸ್. ನೀವು ನೆನಪಿಟ್ಟುಕೋಬೇಕಾಗಿದ್ದು ಹೈಪೋಟೆನಿಸ್. ನಾವು ಇಂಗ್ಲೀಷ್ ಪದಗಳನ್ನು ಜಾಸ್ತಿಯಾಗಿ ಈ ಪಾಠದಲ್ಲಿ ಬಳಸುತ್ತೇವೆ. ಇಲ್ಲಿ ಅಭಿಮುಖ ಎಂದಾಗ ಅಪೋಸಿಟ್ ಸೈಡ್, ಪಾರ್ಶ್ವಬಾಹು ಅಂದಾಗ ನಮಗೆ ಅಡ್ಜಸೆಂಟ್ ಸೈಡ್. ಹೈಪೋಟೆನಿಸ್, ಅಪೋಸಿಟ್ ಸೈಡ್ ಹಾಗೂ ಅಡ್ಜಸೆಂಟ್ ಸೈಡ್, ಈ 3 ಬಾಹುಗಳ ಕುರಿತು ನೀವು ಸರಿಯಾಗಿ ತಿಳಿದುಕೊಂಡಿರಬೇಕು. ಈಗ ನಾವು ಮೊದಲನೇ ಒಂದು ಬಾಹುವಿನ ಕುರಿತು ಈ ತ್ರಿಭುಜದಲ್ಲಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಇಲ್ಲಿ ಕೊಟ್ಟಿರುವ ತ್ರಿಭುಜ ABC. ಇಲ್ಲಿ ತ್ರಿಭುಜ ABCನಲ್ಲಿ A ಕೋನವು ಲಂಬಕೋನವಾಗಿದೆ. ಅದೇ ರೀತಿಯಲ್ಲಿ ಕೋನ B ಹಾಗೂ ಕೋನ C 2 ಕೋನಗಳು ಲಘು ಕೋನಗಳಾಗಿವೆ. ತಿಳಿದುಕೊಳ್ಳಬೇಕಾಗಿದ್ದು ವಿಕರ್ಣ ಎಂದಾಗ ಹೈಪೋಟೆನಿಸ್. ಇಲ್ಲಿ ನಮಗೆ ಕೊಟ್ಟಿರುವ ತ್ರಿಭುಜದಲ್ಲಿ ಯಾವುದು ಹೈಪೋಟೆನಿಸ್? ನಮಗೆ ಈ ದತ್ತ ತ್ರಿಭುಜದಲ್ಲಿ ನಾವು ಈ ಮುಂಚೆ ತಿಳಿದುಕೊಂಡಿರುವ ಹಾಗೆ ಅತ್ಯಂತ ದೊಡ್ಡ ಬಾಹುವನ್ನು ನಾವು ಹೈಪೋಟೆನಿಸ್ ಅಂದರೆ ವಿಕರ್ಣ ಅಂತ ಹೇಳಿ ಕರಿತೀವಿ. ವಿಕರ್ಣ ಇಲ್ಲಿ ಕೊಟ್ಟಿರುವ ತ್ರಿಭುಜದಲ್ಲಿ, ಅಂದರೆ ನಾವು ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹುವನ್ನು ವಿಕರ್ಣ ಅಂತ ಹೇಳಿ ಕರಿತೀವಿ, ಅಂದರೆ ಹೈಪೋಟೆನಿಸ್ ಅಂತ ಕರಿತೀವಿ. ಅಥವಾ ಈ ಲಂಬಕೋನ ತ್ರಿಭುಜಕ್ಕೆ ಅಭಿಮುಖವಾಗಿರುವ ಬಾಹುವನ್ನು ನಾವು ಹೈಪೋಟೆನಿಸ್, ವಿಕರ್ಣ ಅಂತ ಹೇಳಿ ಕರಿತೀವಿ. ಈಗ ನಾವು ಒಂದು ದತ್ತ ಅಂದರೆ ಈ ಲಂಬಕೋನವನ್ನು ಹೊರತುಪಡಿಸಿ ಯಾವುದಾದ್ರೂ ಒಂದು ಕೋನವನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಅಭಿಮುಖ ಅಂದರೆ ಅಪೋಸಿಟ್ ಸೈಡ್ ಮತ್ತು ಅಡ್ಜಸೆಂಟ್ ಸೈಡ್ಗಳನ್ನು ಗುರುತಿಸಲು ನಾವು ಈಗ ತಿಳಿದುಕೊಳ್ಳೋಣ. ಈಗ ನಾವು ಕೋನ ಬಿಗೆ ಸಂಬಂಧಿಸಿದ ಅಭಿಮುಖ ಬಾಹು, ಈ ಕೋನ ಬಿನಿಂದ ಚಲಿಸಿದಾಗ ಅಭಿಮುಖವಾಗಿರುವಂತಹ ಅಂದರೆ ಅಪೋಸಿಟ್ ಅಂದರೆ ಎದುರು ಭಾಗ, ನಮ್ಮ ಎದುರು ಭಾಗದಲ್ಲಿರುವಂತಹ ಒಂದು ಬಾಹು, ಅಂದರೆ ಬಿಗೆ ಎದುರು ಇರುವಂತಹ ಬಾಹು ಯಾವುದು? AC. ಅದನ್ನು ನಾವು ಅಪೋಸಿಟ್ ಸೈಡ್
ಅಥವಾ ಅಭಿಮುಖ ಬಾಹು ಅಂತ ಹೇಳಿ ಕರಿತೀವಿ. ಅಂದರೆ ಇಲ್ಲಿ ನಮಗೆ ಬಿಗೆ ಅಪೋಸಿಟ್ ಇರೋದು ಯಾವುದು ಎ ಸಿ. ಹಾಗೆಯೇ ನಮಗೆ ಪಕ್ಕದಲ್ಲಿರೋದು ಅಂದರೆ ಪಾರ್ಶ್ವ ಅಂದಾಗ ಈ ಬಿನ ಪಕ್ಕದಲ್ಲಿರುವಂತಹ ಬಾಹು, ಈ ಬಿನ ಪಕ್ಕದಲ್ಲಿರುವಂತಹ ಬಾಹು ಅಂದರೆ ಅಡ್ಜಸೆಂಟ್ ಅಂದರೆ ಪಕ್ಕದಲ್ಲಿರುವುದು, ಅದನ್ನು ನಾವು ಪಾರ್ಶ್ವ ಬಾಹು ಅಥವಾ ಅಡ್ಜಸೆಂಟ್ ಸೈಡ್ ಎಂದು ಕರಿತೀವಿ. ಈಗ ನಾವು ಇದೇ ತ್ರಿಭುಜಕ್ಕೆ ನಾವು ಸಿಗೆ ಸಂಬಂಧಿಸಿದಂತೆ ಅಪೋಸಿಟ್ ಸೈಡ್ ಹಾಗೂ ಅಡ್ಜಸೆಂಟ್ ಸೈಡ್ಗಳನ್ನು ಕಂಡುಹಿಡಿಯೋಣ. ಈಗ ನಾವು ಸಿನಿಂದ ಬಂದಾಗ ಸಿಗೆ ಎದುರಿನಲ್ಲಿರುವಂಥ ಬಾಹು ಎ ಬಿ, ಅಂದರೆ ಅಪೋಸಿಟ್ ಸೈಡ್ ಯಾವುದಾಯಿತು ಎ ಬಿ. ಸರಿ. ಹಾಗೆಯೇ ಈ ಸಿನ ಪಕ್ಕದಲ್ಲಿರುವ ಬಾಹು ಹೈಪೋಟೆನ್ಯೂಸನ್ನು ಹೊರತುಪಡಿಸಿ ಸಿನ ಪಕ್ಕದಲ್ಲಿರುವ ಬಾಹು ಎ ಸಿ, ಇದನ್ನು ನಾವು ಅಡ್ಜಸೆಂಟ್ ಸೈಡ್ ಅಂಥೇಳಿ ಕರಿತೀವಿ. ಇದನ್ನೇ ನಾವು ಪಾರ್ಶ್ವಬಾಹು ಅಂತೇಳಿ ಕೂಡ ಕರಿತೀವಿ. ಈಗ ನಾವು ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಇದಕ್ಕೆ ಸಂಬಂಧಿಸಿದಂತಹ ನೀವು ಇಲ್ಲಿ ಈ ಟೇಬಲ್ನಲ್ಲಿ ಮೊದಲು ತುಂಬಿ ಆನಂತರ ಇದರಲ್ಲಿರೋ ಉತ್ತರಗಳನ್ನು ಪರೀಕ್ಷಿಸಿ. ನಾನು ಈಗ ಉತ್ತರವನ್ನು ಬರಿತಾ ಹೋಗ್ತೀನಿ. ಇಲ್ಲಿ ಕೊಟ್ಟಿರುವ ದತ್ತ ತ್ರಿಭುಜದಲ್ಲಿ ವಿಕರ್ಣ ಯಾವುದು ಪಿ ಕ್ಯೂ ಎರಡೂ ಜಾಗ, ಅಂದರೆ ವಿಕರ್ಣ ಅಂದರೆ ಯಾವುದು ಹೈಪೋಟೆನ್ಯೂಸ್ ಇರುವುದು ಪಿ ಕ್ಯೂ. ಈಗ ನಾವು ಅಪೋಸಿಟ್ ಸೈಡ್ಗೆ ಬಂದಾಗ ಕ್ಯೂ ಆರ್ ಅಂದರೆ ಪಿಗೆ ಅಭಿಮುಖದಲ್ಲಿರುವುದು, ಪಿಗೆ ಅಭಿಮುಖ ಅಂದರೆ ಅಪೋಸಿಟ್ನಲ್ಲಿರೋದು ಕ್ಯೂ ಆರ್, ಹಾಗೆಯೇ ಪಿನ ಪಾರ್ಶ್ವ ಅಂದರೆ ಅಡ್ಜಸೆಂಟ್ನಲ್ಲಿರುವುದು ಪಿ ಆರ್. ಹಾಗೆಯೇ ಈ ಕ್ಯೂನ ಅಪೋಸಿಟ್ ಸೈಡ್ ಯಾವುದು ಪಿ ಆರ್, ಹಾಗೆಯೇ ಕ್ಯೂನ ಅಡ್ಜಸೆಂಟ್ ಸೈಡ್ ಯಾವುದು ಕ್ಯೂ ಆರ್. ಪಿ ಆರ್ ಮತ್ತು ಕ್ಯೂ ಆರ್ ಬಾಹುಗಳಾಗಿವೆ. ಇವುಗಳ ಅಂದರೆ ಅಪೋಸಿಟ್ ಸೈಡ್, ಅಡ್ಜಸೆಂಟ್ ಸೈಡ್ ಮತ್ತು ಹೈಪೋಟೆನ್ಯೂಸ್, ಈ ಮೂರು ಅಂಶಗಳ ಕುರಿತು ನೀವು ಸರಿಯಾಗಿ ತಿಳಿದುಕೊಂಡಾಗ ಮಾತ್ರ ನಿಮಗೆ ಈ ತ್ರಿಕೋನಮಿತಿಯ ಪಾಠ ಸರಿಯಾಗಿ ಅರ್ಥವಾಗುತ್ತದೆ. ಆದ್ದರಿಂದ ನೀವು ಈ ಮೂರು ಅಂಶಗಳನ್ನು ಈ ವಿಡಿಯೋ ರಿವೈಂಡ್ ಮಾಡಿ ಮತ್ತೆ ನೋಡಿ ಇವುಗಳನ್ನು ಪ್ರಾಕ್ಟೀಸ್ ಮಾಡಿ ನಂತರ ಮುಂದಿನ ಭಾಗಕ್ಕೆ ಹೋಗಬೇಕು. ಈಗ ನಾವು ತ್ರಿಕೋನಮಿತಿಯಲ್ಲಿ ಬರುವ ಪ್ರಮುಖ ಅನುಪಾತಗಳ ಕುರಿತು ಅಧ್ಯಯನ ಮಾಡೋಣ. ಮೊದಲನೇ ಅನುಪಾತ ಸೈನ್ ಆಫ್ ಆ್ಯಂಗಲ್ ಎ. ಇದನ್ನು ಸೈನ್ ಆಫ್ ಅಂದಾಗ ಕೋನ ಎ ಅಂದರೆ ಕೋನ ಎನ, ಈ ಕೋನ ಎನ ಅನುಪಾತ ಯಾವುದು ಸೈನ್ ಅನುಪಾತ. ನಾವು ಇದರ ಅನುಪಾತಗಳು ಈ ರೀತಿಯಲ್ಲಿ ಬರೆಯಬಹುದು. ಕೋನ ಎಗೆ ಅಭಿಮುಖ ಬಾಹು ಅಪೋಸಿಟ್ ಸೈಡ್ ಭಾಗಿಲೆ ವಿಕರ್ಣ ಅಪೋಸಿಟ್ ಬೈ ಹೈಪೋಟೆನಿಸ್ ಅಂಥೇಳಿ ನಾವು ನೆನಪಿಟ್ಟುಕೊಳ್ಳಬಹುದು. ಎರಡನೇ ಅನುಪಾತ ಕೋಸೈನ್ ಆಫ್ ಆ್ಯಂಗಲ್ ಎನ ಅನುಪಾತಗಳು ಅಡ್ಜಸೆಂಟ್ ಭಾಗಿಸು ವಿಕರ್ಣ ಆಗಿರುತ್ತದೆ. ಈಗ ಮೂರನೇ ಪ್ರಮುಖ ಅನುಪಾತ ಟ್ಯಾಂಜೆಂಟ್ ಆಫ್ ಆ್ಯಂಗಲ್ ಎ. ಕೋನ ಎನ ಟ್ಯಾಂಜೆಂಟ್ ಏನಾಗಿರುತ್ತದೆ ಅಂದಾಗ ಕೋನ ಎನ ಅಭಿಮುಖ ಬಾಹು ಅಪೋಸಿಟ್ ಸೈಡ್ ಭಾಗಿಸು ಕೋನ ಎನ ಪಾರ್ಶ್ವಬಾಹು ಅಂದರೆ ಅಡ್ಜಸೆಂಟ್, ಅಪೋಸಿಟ್ ಭಾಗಿಸು ಅಡ್ಜಸೆಂಟ್. ಈ ರೀತಿಯಲ್ಲಿ ನಾವು ಈ ಅನುಪಾತಗಳನ್ನು ನೆನಪಿಟ್ಟುಕೊಳ್ಬೇಕು. ಆದರೆ ಈ ಅನುಪಾತಗಳನ್ನು ನಾವು ಶಾರ್ಟಾಗಿ ಇಷ್ಟು ಉದ್ದ ಬರೆಯೋದಕ್ಕಿಂತಲೂ ಸೈನ್ ಆಫ್ ಕೋನ ಎ ಅನ್ನು ನಾವು ಶಾರ್ಟಾಗಿ ಸೈನ್ ಎ ಅಂಥೇಳಿ ಬರಿತೀವಿ. ಅಂದರೆ ಸೈನ್ ಎನ ಅರ್ಥ ಏನು ಅಂತ ಕೇಳಿದಾಗ ಸೈನ್ ಆಫ್ ಆ್ಯಂಗಲ್ ಎ ಅಂಥೇಳಿ ನೀವು ನೆನಪಿಟ್ಕೊಳ್ಬೇಕು. ಇಷ್ಟು ಉದ್ದ ಬರೆಯೋ ಪಾಲು ನಾವು ಸೈನ್ ಎ ಅಂಥೇಳಿ ಬರಿತೀವಿ. ಅಂದರೆ ಇಲ್ಲಿ ಸೈನ್ ಎ ಅಂದಾಗ ಸೈನ್ ಗುಣಿಸು ಎ ಅಂತ ಅರ್ಥ ಅಲ್ಲ. ಇಲ್ಲಿ ಸೈನ್ ಎ ಅಂದಾಗ ಕೋನ ಎನ ಸೈನ್ ಅನುಪಾತಗಳು ಅಂಥೇಳಿ ನಾವು ಇಲ್ಲಿ ಅರ್ಥ ಮಾಡಿಕೊಂಡಿರಬೇಕು. ಸೈನ್ ಎ ಸಮನಾಗಿದೆ ಅಪೋಸಿಟ್ ಭಾಗಿಸು ಹೈಪೋಟೆನಿಸ್ ಅಂಥೇಳಿ ನೀವು ನೆನಪಿಟ್ಟುಕೊಂಡಾಗ ಇದು ಈಸಿಯಾಗಿ ಸರಳವಾಗಿ ಇಷ್ಟೇ ಅನುಪಾತವನ್ನು ನೆನಪಿಟ್ಟುಕೊಂಡಾಗ ನಿಮಗೆ ಮುಂದೆ ಲೆಕ್ಕ ಮಾಡಲು ಸರಳವಾಗುತ್ತದೆ. ಈಗ ಅದೇ ರೀತಿಯಲ್ಲಿ ಕೋಸೈನ್ ಆಫ್ ಆ್ಯಂಗಲ್ ಎ ಅನ್ನು ಶಾರ್ಟಾಗಿ ಹೇಗೆ ಬರೆಯುವುದು ಕಾಸ್ ಎ ಅಂಥೇಳಿ ಬರಿತೀವಿ. ಕಾಸ್ ಎನ ಅನುಪಾತ ಏನಾಗಿರುತ್ತೆ, ಕಾಸ್ ಎನ ಅನುಪಾತ ಕೂಡ ನಮ್ಗೆ ಆಲ್ರೆಡಿ ಗೊತ್ತಿದೆ, ಅಡ್ಜಸೆಂಟ್ ಭಾಗಿಸು ಹೈಪೋಟೆನಿಸ್, ನಾವು ಈ ಮೇಲ್ಗಡೆ ಉದ್ದ ಬರೆದೀವಲ್ಲ, ಇಷ್ಟು ಉದ್ದ ಬರೆದಕ್ಕಿಂತಲೂ ಅಡ್ಜಸೆಂಟ್ ADJ ಭಾಗಿಲೆ ಹೈಪೋಟೆನಿಸ್ HYP ಅಂತ ಹೇಳಿ ಬರೆದ್ರೂ ಸಾಕು. ಈಗ ನಾವು ಅದೇ ರೀತಿಯಲ್ಲಿ ಈ ಟ್ಯಾನ್ ಎನ ಅನುಪಾತಗಳು ಏನಾಗಿರ್ತವೆ ನೋಡಿ, ಇಲ್ಲಿ ಮೇಲ್ಗಡೆ ಅಪೋಸಿಟ್ ಇದೆ, ಹಾಗೆಯೇ ಕೆಳಗಡೆ ಅಡ್ಜಸೆಂಟ್ ಇದೆ, ಅಪೋಸಿಟ್ ಭಾಗಿಸು ಅಡ್ಜಸೆಂಟ್ ಆಗುತ್ತದೆ. ಈ ಮೂರು ಅನುಪಾತಗಳು ನೀವು ಪರ್ಫೆಕ್ಟಾಗಿ ಕಲಿತಿರಬೇಕು. ಈಗ ನಾವು ಈ ದತ್ತ ತ್ರಿಭುಜಕ್ಕೆ ಅನ್ವಯಿಸಿ ಕೊಟ್ಟಿರುವ ತ್ರಿಭುಜ ಯಾವುದು, ತ್ರಿಭುಜ ABC. ಈ ABCಗೆ ಕೋನ ಎಗೆ ಎಲ್ಲ ಅನುಪಾತಗಳು ನಾವು ಕೋನ ಎ ಅನ್ನು ಪರಿಗಣಿಸಿ ಬರೆದಿದ್ವಿ. ಅದಕ್ಕಾಗಿ ಕೋನ ಎಗೆ ಪರಿಗಣಿಸಿದಂತೆ ಯಾವ್ಯಾವ ಬಾಹುಗಳ ಅನುಪಾತಗಳು ಇಲ್ಲಿ ಬರುತ್ತವೆ ಅನ್ನೋದು ನೋಡೋಣ. ಈಗ ಕೋನ ಎಗೆ ಸಂಬಂಧಿಸಿದಂತೆ ವಿಕರ್ಣ ಯಾವುದು, ವಿಕರ್ಣ AC, ಅತ್ಯಂತ ದೊಡ್ಡ ಬಾಹು, ಆದ್ದರಿಂದ ವಿಕರ್ಣ AC ಆಗುತ್ತದೆ. ಈಗ ನಾವು ಕೋನ ಎಗೆ ಸಂಬಂಧಿಸಿದಂತೆ ಅಭಿಮುಖ ಬಾಹು ಅಪೋಸಿಟ್ ಸೈಡ್ ಯಾವುದು, ಎ ಇಂದ ನಾವು ಅಪೋಸಿಟಲ್ಲಿ ಬಂದಾಗ ನಮಗೆ ಸಿಗುವ ಬಾಹು BC, ಆದ್ದರಿಂದ ಅಪೋಸಿಟ್ ಸೈಡ್ BC ಆಗಿರುತ್ತದೆ. ಹಾಗೆಯೇ ಪಾರ್ಶ್ವಬಾಹು, ಈ ಕೋನ ಎನ ಪಾರ್ಶ್ವ ಅಂದರೆ ಪಕ್ಕದಲ್ಲಿರುವ ಬಾಹು ಯಾವುದು, ಪಾರ್ಶ್ವಬಾಹು ನಮಗೆ ಸಿಗುವುದು AB. ಈಗ ನಾವು
ಈ ದತ್ತ ಅನುಪಾತಗಳಲ್ಲಿ ಇವುಗಳ ಬೆಲೆಗಳನ್ನು ಆದೇಶಿಸೋಣ. ಸೈನ್ ಎ ಅಂದಾಗ ನಮಗೆ ಏನಿದೆ, ಅಪೋಸಿಟ್ ಭಾಗಿಸು ಹೈಪೋಟೆನಿಸ್. ಅಪೋಸಿಟ್ ಅಂದಾಗ ಇಲ್ಲಿರೋದು ಬಿ ಸಿ, ಹೈಪೋಟೆನಿಸ್ ಅಂದಾಗ ಎ ಸಿ, ಅಂದರೆ ಬಿ ಸಿ ಭಾಗಿಸು ಎ ಸಿ ಬರಿಬಹುದಲ್ಲ. ಸರಿ, ಅದನ್ನೇ ನಾವು ಈಗ ಬರೆದುಕೊಳ್ಳೋಣ. ಬಿ ಸಿ ಭಾಗಿಸು ಎ ಸಿ. ಇಷ್ಟೇ, ಬಹಳಷ್ಟು ಸರಳ ಇದೆ. ನೀವು ಸರಿಯಾಗಿ ತಿಳಿದುಕೊಂಡಾಗ ಈ ಅನುಪಾತಗಳು ನೀವೇ ಬರೀಬಹುದು. ಈಗ ಕಾಸ್ ಎ ಮತ್ತು ಟ್ಯಾನ್ ಎಗಳ ಅನುಪಾತಗಳನ್ನು ನೀವು ಬರೆಯಲು ಪ್ರಯತ್ನಿಸಬಹುದೇ? ಪ್ರಯತ್ನಿಸಿ, ಆನಂತರ ನೀವು ಮುಂದಿನ ವಿಡಿಯೋವನ್ನು ಪಾಸ್ ಮಾಡಿ ಮುಂದಿನ ವಿಡಿಯೋವನ್ನು ನೋಡಬಹುದು. ಈಗ ನೀವು ಇಲ್ಲಿ ಕಾಸ್ ಎ ಅಂದಾಗ ಅಡ್ಜಸೆಂಟ್ ಅಂದಾಗ ಇರುವುದು ಯಾವುದು, ಎ ಬಿ. ಅಡ್ಜಸೆಂಟ್ ಭಾಗಿಸು ಹೈಪೋಟೆನಸ್ ಅಂದಾಗ ಇರುವುದು ಯಾವುದು, ಎ ಸಿ. ಅಂದರೆ ಅಡ್ಜಸೆಂಟ್ ಭಾಗಿಸು ಹೈಪೋಟೆನಸ್, ಎ ಬಿ ಭಾಗಿಸು ಎ ಸಿ. ಅದನ್ನೇ ನಾವು ಇಲ್ಲಿ ಬರೆದುಕೊಳ್ಳೋಣ, ಎ ಬಿ ಭಾಗಿಸು ಎ ಸಿ. ಸರಿ, ಹಾಗೆಯೇ ಈಗ ಟ್ಯಾನ್ ಎ ಅನುಪಾತ ಏನಿದೆ, ಅಪೋಸಿಟ್ ಭಾಗಿಸು ಅಡ್ಜಸೆಂಟ್ ಅಂತೇಳಿ ಇದೆ. ಇಲ್ಲಿ ಅಪೋಸಿಟ್ ಯಾವುದಿದೆ, ಬಿ ಸಿ ಇದೆ. ಅಡ್ಜಸೆಂಟ್ ಯಾವುದಿದೆ, ಎ ಬಿ. ಅಂದರೆ ಬಿ ಸಿ ಭಾಗಿಸು ಎ ಬಿ ಅಂಥೇಳಿ ನೀವು ಅನುಪಾತ ಬರೀಬಹುದು. ಅಪೋಸಿಟ್ ಬಾಹು ಇರುವುದು ಬಿ ಸಿ, ಹಾಗೆಯೇ ಅಡ್ಜಸೆಂಟ್ ಬಾಹು ಇರುವುದು ಎ ಬಿ, ಬಿ ಸಿ ಭಾಗಿಸು ಎ ಬಿ. ಈ ರೀತಿಯಲ್ಲಿ ನೀವು ಈ ಮೂರು ಅನುಪಾತಗಳನ್ನು ನೀವು ಬರೀಬಹುದು. ಈಗ ಇಲ್ಲಿ ಮತ್ತೆ ಮೂರು ಅನುಪಾತಗಳನ್ನು ಕೋನ ಸಿಗೆ ಸಂಬಂಧಿಸಿದಂತೆ ಕೊಡಲಾಗಿದೆ. ಇವೇ ಮೂರನ್ನು ನಾವು ಈ ಕಲಿತಿರುವಂತಹ ಅನುಪಾತಗಳೇ. ಈಗ ನೀವು ಸಿಗೆ ಸಂಬಂಧಿಸಿದಂತೆ ವಿಕರ್ಣ ಹಾಗೂ ಸಿನ ಅಭಿಮುಖ ಬಾಹು ಹಾಗೆ ಸಿನ ಪಾರ್ಶ್ವ ಬಾಹುಗಳನ್ನು ಕಂಡುಹಿಡಿದು ಅವುಗಳ ಅನುಪಾತಗಳನ್ನು ಈ ಮುಂದೆ ಕೊಟ್ಟಿರುವ ಸ್ಥಳಗಳಲ್ಲಿ ತುಂಬಿ. ಸಿನಿಂದ ಚಲಿಸಿದಾಗ ಅಭಿಮುಖವಾಗಿರೋ ಬಾಹು ಎ ಬಿ, ಅಂದರೆ ಅಪೋಸಿಟ್ ಸೈಡ್ ಯಾವುದು, ಎ ಬಿ. ಈಗ ನಾವು ಸಿನ ಪಾರ್ಶ್ವ ಬಾಹು ಅಥವಾ ಅಡ್ಜಸೆಂಟ್ ಬಾಹು, ಈ ಸಿನ ಅಡ್ಜಸೆಂಟ್ ಬಾಹು ಯಾವುದು, ಬಿ ಸಿ. ಈ ಬಿ ಸಿ ಅಡ್ಜಸೆಂಟ್ ಬಾಹು ಆಗಿದೆ. ಈಗ ನಾವು ಅದರ ಬೆಲೆಗಳನ್ನು ಇಲ್ಲಿ ತುಂಬೋಣ. ಸೈನ್ ಸಿ ಸಮನಾಗಿದೆ ಅಪೋಸಿಟ್ ಭಾಗಿಸು ಹೈಪೋಟೆನಸ್. ಅಪೋಸಿಟ್ ಇಲ್ಲಿ ಎ ಬಿ ಇದೆ, ಹೈಪೋಟೆನಸ್ ಎ ಸಿ ಇದೆ. ಅಂದರೆ ಎ ಬಿ ಭಾಗಿಸು ಎ ಸಿ. ನೀವು ಈ ಎಲ್ಲ ಅನುಪಾತಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಳ್ಳುತ್ತಾ ಹೋದಾಗ ಮಾತ್ರ ನಿಮಗೆ ಈ ಅನುಪಾತಗಳು ಅರ್ಥವಾಗುತ್ತವೆ. ಆದ ಕಾರಣ ದಯವಿಟ್ಟು ಎಲ್ಲರೂ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಳ್ಳುತ್ತಾ ಈ ವಿಡಿಯೋವನ್ನು ನೋಡಬೇಕು. ಈಗ ಕಾಸ್ ಸಿನ ಅನುಪಾತಗಳು ನೋಡಿ, ಅಡ್ಜಸೆಂಟ್ ಭಾಗಿಸು ಹೈಪೋಟೆನಸ್. ಅಡ್ಜಸೆಂಟ್ ಏನಿದೆ, ಬಿ ಸಿ. ಹೈಪೋಟೆನಸ್ ಏನಿದೆ, ಎ ಸಿ. ಅಂದರೆ ಬಿ ಸಿ ಭಾಗಿಸು ಎ ಸಿ ಬರೀಬಹುದಲ್ಲ. ಸರಿ, ನಾವು ಅದೇ ರೀತಿಯಲ್ಲಿ ಟ್ಯಾನ್ ಅನುಪಾತಗಳು ಏನಾಗಿವೆ, ಅಪೋಸಿಟ್ ಭಾಗಿಸು ಅಡ್ಜಸೆಂಟ್. ಅಪೋಸಿಟ್ ಅಂದಾಗ ಏನಿದೆ ಇಲ್ಲಿ, ಎ ಬಿ. ಅಡ್ಜಸೆಂಟ್ ಅಂದಾಗ ಏನಿದೆ, ಬಿ ಸಿ. ಅಂದರೆ ಎ ಬಿ ಭಾಗಿಸು ಬಿ ಸಿ. ಬಹಳಷ್ಟು ಸರಳ ಇದೆ. ನೀವು ಇದನ್ನು ಅರ್ಥ ಮಾಡಿಕೊಂಡಾಗ ಸಿಂಪಲಾಗಿ ನೀವೇ ಬರೀಬೋದು. ಇಲ್ಲಿ ಕೊಟ್ಟಿರುವ ತ್ರಿಭುಜಕ್ಕೆ ಸೈನ್ ಕೆ, ಕಾಸ್ ಕೆ ಮತ್ತು ಟ್ಯಾನ್ ಕೆ, ಹಾಗೆಯೇ ಸೈನ್ ಎಮ್, ಕಾಸ್ ಎಮ್ ಮತ್ತು ಟ್ಯಾನ್ ಎಮ್ಗಳ ಅನುಪಾತಗಳು ನಾನು ಇಲ್ಲಿ ಖಾಲಿ ಬಿಟ್ಟಿರುತ್ತೇನೆ. ಇವೆಲ್ಲ ಅನುಪಾತಗಳನ್ನು ನೀವು ಬಿಡಿಸಿ ನನಗೆ ವಾಟ್ಸಪ್ ಮಾಡಬಹುದು. ಈಗ ಈ ತ್ರಿಕೋನಮಿತಿಯ ಮೂರು ಅನುಪಾತಗಳು ನಾವು ಈಗ ಆಲ್ರೆಡಿ ಕಲ್ತಿದ್ದೀವಿ. ಈಗ ಮತ್ತೆ ಮೂರು ಅನುಪಾತಗಳಿವೆ. ಅವುಗಳನ್ನು ಈ ಮೊದಲು ಕಲ್ತಿರುವ ಅನುಪಾತಗಳ ವ್ಯುತ್ಕ್ರಮಗಳು ಅಂತ ಹೇಳಿ ಕರಿತೀವಿ. ವ್ಯುತ್ಕ್ರಮ ಅಂದಾಗ ನಾವು ಇಲ್ಲಿ ತಿಳ್ಕೊಬೋದು. ಫಸ್ಟ್ ಬರೋದು ಕೋಸೆಕೆಂಟ್ ಆಫ್ ಆ್ಯಂಗಲ್ ಎ, ಅಂದರೆ ಕೋನ ಎನ ಕೋಸೆಕೆಂಟ್ ಅನುಪಾತ ಅಂಥೇಳಿ ನಾವು ಇಲ್ಲಿ ಇದನ್ನು ಕರೀಬಹುದು. ಇದನ್ನು ನಾವು ಸೈನ್ ಎನ ಹಿಂದೇನು ಕರಿತೀವಲ್ಲ, ಸೈನ್ ಆಫ್ ಆ್ಯಂಗಲ್ ಎ, ಅದರ ವ್ಯುತ್ಕ್ರಮ ಅಂಥೇಳಿ ಕರಿತೀವಿ. ವ್ಯುತ್ಕ್ರಮ ಅಂದಾಗ 1 ಸೈನ್ ಎ, ಅಂದರೆ ಸೈನ್ ಎನ ಉಲ್ಟಾ. ನಾವು ಸೈನ್ ಎನ ಅನುಪಾತಗಳು ಏನಿವೆ, ಅಪೋಸಿಟ್ ಭಾಗಿಸು ಹೈಪೋಟೆನಸ್. ಅಲ್ಲಿ ಅಪೋಸಿಟ್ ಭಾಗಿಸು ಹೈಪೋಟೆನಸ್ ಏನು ಛೇದದಲ್ಲಿ ಇದೆಯಲ್ಲ, ಅಂಶದಲ್ಲಿ ಅಪೋಸಿಟ್ ಇದೆ, ಛೇದದಲ್ಲಿ ಹೈಪೋಟೆನಸ್ ಇದೆ. ಅದನ್ನು ನಾವು ಉಲ್ಟಾ ಬರಿತೀವಿ. ಛೇದದಲ್ಲಿರುವ ಅಂಶದಲ್ಲಿರುವುದನ್ನು ಛೇದದಲ್ಲಿ ಬರೆದುಕೊಂಡಾಗ ನಮಗೆ ಕೋಸೆಕೆಂಟ್ ಆಫ್ ಆ್ಯಂಗಲ್ ಎ, ಅಂದರೆ ಕೋನ ಎನ ಕೋಸೆಕೆಂಟ್ ಅನುಪಾತ ಸಿಗುತ್ತದೆ. ನಾವು ಇಲ್ಲಿ ಸೈನ್ ಎನ ಉಲ್ಟಾ ಅಂದಾಗ ವಿಕರ್ಣ ಅಂದರೆ ಹೈಪೋಟೆನಸ್ ಮೇಲ್ಗಡೆ ಬರೆದುಕೊಂಡು ಅಪೋಸಿಟ್ ಸೈಡನ್ನು ಅಂದರೆ ಕೋನ ಎಗೆ ಅಭಿಮುಖ ಬಾಹುವನ್ನು ಕೆಳಗಡೆ ಬರೆದುಕೊಳ್ಳಬೇಕು. ಇದು ಕೋಸೆಕೆಂಟ್ ಆಫ್ ಆ್ಯಂಗಲ್ ಎ. ಇದು ಸೈನ್ ಎನ ವ್ಯುತ್ಕ್ರಮ ಆಗಿದೆ. ಈ ಕೋಸೆಕೆಂಟ್ ಆ್ಯಂಗಲ್ ಎನ್ನು ನಾವು ಶಾರ್ಟಾಗಿ ಕೋಸೆಕ್ ಎ ಅಂತ ಹೇಳಿ ಬರೀತೀವಿ. ನಾವು ಏನು ಕೋಸೆಕೆಂಟ್ ಆಫ್ ಆ್ಯಂಗಲ್ ಎ ಸಮನಾಗಿದೆ ಹೈಪೋಟೆನಸ್ ಭಾಗಿಸು ಏನಂತ ಬರೀಬಹುದು, ಅಪೋಸಿಟ್. ಅಂದರೆ ಇದರ ಅನುಪಾತ ಯಾವುದು, ಈಗ ಹೈಪೋಟೆನಸ್. ಇಲ್ಲಿ ಹೈಪೋಟೆನಸ್ ಯಾವುದಿದೆ, ಎ ಸಿ, ರೈಟ್. ಅಂದರೆ ಅಪೋಸಿಟ್ ಯಾವುದಿದೆ ಇಲ್ಲಿ, ಕೋನ ಎಗೆ ಅಪೋಸಿಟ್ ಯಾವುದು, ಬಿ ಸಿ. ಸರಿನಾ? ಈಗ ಬಿ ಸಿಯನ್ನು ನೀವು ಇಲ್ಲಿ ಬರೀಬಹುದು. ಅಂದರೆ ಎ ಸಿ ಭಾಗಿಸು ಬಿ ಸಿ. ಈಗ ನಾವು ನೆಕ್ಸ್ಟ್ ಇನ್ನೊಂದು ವ್ಯುತ್ಕ್ರಮ ಅನುಪಾತ ಇದೆ, ಅದನ್ನು ಸೆಕೆಂಡ್ ಆಫ್ ಆ್ಯಂಗಲ್ ಎ, ಅಂದರೆ ಕೋನ ಎನ ಸೆಕೆಂಡ್ ಅನುಪಾತ ಅಂಥೇಳಿ ನಾವಿಲ್ಲಿ ಕರಿತೀವಿ. ಇದು ಕಾಸ್ನ ವ್ಯುತ್ಕ್ರಮವಾಗಿದೆ. ಅಂದರೆ 1 ಕಾಸ್ ಎ. ಕಾಸ್ ಎನ ಅನುಪಾತಗಳು ಏನಾಗಿವೆ, ಸರಿ, ಕಾಸ್ ಎನ ಅನುಪಾತಗಳು ಅಡ್ಜಸೆಂಟ್ ಭಾಗಿಸು ಹೈಪೋಟೆನಸ್ ಆಗಿದೆ. ಅದನ್ನು ನಾವು ಉಲ್ಟಾ ಮಾಡಿ ಬರೆದಾಗ, ಅಂದರೆ ಛೇದದಲ್ಲಿರುವ ಅಂಶದಲ್ಲಿರೋದು ಛೇದದಲ್ಲಿ ಬರೆದಾಗ ನಮಗೆ ಸಿಗುವುದು ಹೈಪೋಟೆನಸ್
ಭಾಗಿಸು ಅಡ್ಜಸೆಂಟ್ ಅಂತೇಳಿ ನಾವು ಬರೀಬಹುದು. ಅಂದರೆ ಕೋನ ಎಗೆ ಅಡ್ಜಸೆಂಟ್ ಅಂತೇಳಿ ಬರೀಬಹುದು. ಇದು ಸೆಕೆಂಡ್ ಆಫ್ ಆ್ಯಂಗಲ್ ಎ. ಇದನ್ನು ಉದ್ದ ಬರೆಯೋದಕ್ಕಿಂತಲೂ ಶಾರ್ಟ್ಕಟ್ನಾಗಿ ಸೆಕ್ ಎ ಅಂಥೇಳಿ ಬರಿತೀವಿ. ಸೆಕ್ ಎ ಸಮನಾಗಿದೆ ಏನು ಬರೀಬಹುದು, ಹೈಪೋಟೆನಸ್ ಭಾಗಿಸು ಅಡ್ಜಸೆಂಟ್ ಅಂಥೇಳಿ ನಾವು ಇಲ್ಲಿ ನೆನ್ಪಿಟ್ಕೋಬಹುದು. ಅಂದರೆ ಕೋನ ಎಗೆ ಅಡ್ಜಸೆಂಟ್ ಎ ಬಿ ಪಕ್ಕದಲ್ಲಿರೋದು. ಹಾಗೆ ಹೈಪೋಟೆನಸ್ ಯಾವುದು, ಎ ಸಿ. ಅಂದರೆ ಎ ಸಿ ಭಾಗಿಸು ಎ ಬಿ ಅಂಥೇಳಿ ನಾವಿಲ್ಲಿ ಬರೀಬಹುದು. ಈಗ ಇನ್ನೊಂದಿದೆ, ಕೋ ಟ್ಯಾಂಜೆಂಟ್ ಆಫ್ ಆ್ಯಂಗಲ್ ಎ. ಅಂದರೆ ಟ್ಯಾಂಜೆಂಟ್ನ ವಿಲೋಮ ಅಥವಾ ವ್ಯುತ್ಕ್ರಮ ಕೋ ಟ್ಯಾಂಜೆಂಟ್ ಅಂತ ಹೇಳಿ ಕರಿತೀವಿ. ಅಂದರೆ ಕೋನ ಎನ ಕೋ ಟ್ಯಾಂಜೆಂಟ್ ಅನುಪಾತ ಏನಾಗಿದೆ ಅಂದಾಗ ಇದು ಟ್ಯಾನ್ನ ವಿಲೋಮ ಅಂದಾಗ ಟ್ಯಾನ್ 1/ಟ್ಯಾನ್ ಎ ಅಂತ ಹೇಳಿ ಬರಿತೀವಿ. 1/ಟ್ಯಾನ್ ಎ ಸಮನಾಗಿದೆ. ಟ್ಯಾನ್ ಎದ ಅನುಪಾತ ಏನಾಗಿದೆ ಸ್ವಲ್ಪ ನೆನಪಿಸಿಕೊಳ್ಳಿ. ಟ್ಯಾನ್ ಎನ ಅನುಪಾತಗಳು ಅಪೋಸಿಟ್ ಭಾಗಿಸು ಅಡ್ಜಸೆಂಟ್ ಆಗಿದೆ, ಹೌದಲ್ಲ. ಅದನ್ನು ನಾವು ಛೇದ ಅಂಶ ಬದಲಿಸಿದಾಗ ನಮಗೆ ಸಿಗುವುದು ಕೆಳಗಡೆ, ಮೇಲ್ಗಡೆ ಅಪೋಸಿಟ್ ಇರೋದನ್ನು ಕೆಳಗಡೆ ಬರೆದುಕೊಳ್ಬೇಕು. ಹಾಗೆಯೇ ಕೆಳಗಡೆ ಇರುವಂತಹ ಅಡ್ಜಸೆಂಟನ್ನು ಮೇಲ್ಗಡೆ ಬರೆದುಕೊಳ್ಳಬೇಕು. ಅಡ್ಜಸೆಂಟ್ ಭಾಗಿಸು ಅಪೋಸಿಟ್ ಆಗುತ್ತದೆ. ನಾವು ಇದನ್ನು ಕೋ ಟ್ಯಾಂಜೆಂಟ್ ಅನ್ನು ಕಾಟ್ ಎ ಅಂತ ಹೇಳಿ ಬರಿತೀವಿ. ಇದು ಏನಾಗುತ್ತೆ ನೋಡಿ, ಇಲ್ಲಿ ಅಂದರೆ ಅಡ್ಜಸೆಂಟ್ ಭಾಗಿಸು ಅಪೋಸಿಟ್ ಆಗುತ್ತದೆ. ಇಲ್ಲಿ ಕಾಟ್ ಎನ ಅನುಪಾತಗಳ ಬೆಲೆಗಳನ್ನು ನೀವು ಆದೇಶಿಸಿ ಮುಂದೆ ಹೋಗಬಹುದು. ಇಲ್ಲಿ ಈ ಕೋಸೆಕ್ ಸಿ, ಸೆಕ್ ಸಿ ಮತ್ತು ಕಾಟ್ ಸಿಗಳ ಬೆಳೆಗಳನ್ನು ನಾವು ಬಿಟ್ಟು ಸ್ಥಳ ಕೊಟ್ಟಿದ್ದೀನಿ. ಇವೆಲ್ಲ ಅನುಪಾತಗಳು ನೀವೇ ತುಂಬಿ ನೀವೇ ಪ್ರಯತ್ನಿಸಿ ನಂತರ ನನ್ನ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿ, ಸರಿನಾ. ಇಲ್ಲಿ ಕೋನ ಎಗೆ ಸಂಬಂಧಿಸಿದಂತೆ ಎ ಸಿ ವಿಕರ್ಣವಾಗಿದೆ. ಹಾಗೆ ಕೋನ ಎನ ಅಭಿಮುಖ ಬಾಹು ಎ ಬಿ ಸಿ ಆಗಿದೆ. ಕೋನ ಎನ ಪಾರ್ಶ್ವ ಬಾಹು ಅಂದರೆ ಅಡ್ಜಸೆಂಟ್ ಬಾಹು ಎ ಬಿ ಆಗಿದೆ. ಈಗ ನಾವು ಅಪೋಸಿಟ್ ಬಿ ಸಿ ಭಾಗಿಸು ಅಪೋಸಿಟ್ ಏನಾಗಿದೆ ಬಿ ಸಿ ಭಾಗಿಸು ಎ ಸಿ ಅಂತ ಹೇಳಿ ಬರೆಯಬಹುದು. ಇದು ಸೈನ್ ಎನ ಅನುಪಾತ. ಹಾಗೆಯೇ ಕಾಸ್ ಎನ ಅನುಪಾತ ಅಡ್ಜಸೆಂಟ್ ಇರೋದು ಯಾವುದು, ಇಲ್ಲಿ ಎ ಬಿ. ವಿಕರ್ಣ ಯಾವುದು, ಎ ಸಿ. ನಾವು ಅದರ ಅನುಪಾತಗಳು ಕೂಡ ತುಂಬಬಹುದು. ಅದೇ ರೀತಿ ಟ್ಯಾನ್ ಎ ಅಂದಾಗ ಅಪೋಸಿಟ್ ಭಾಗಿಸು ಅಡ್ಜಸೆಂಟ್. ಅಪೋಸಿಟ್ ಯಾವುದಿದೆ ಇಲ್ಲಿ ಬಿ ಸಿ, ಅಡ್ಜಸೆಂಟ್ ಯಾವುದಿದೆ ಎ ಬಿ. ಅಂದರೆ ಬಿ ಸಿ ಭಾಗಿಸು ಎ ಬಿ ಆಗುತ್ತದೆ. ಈಗ ಕೋಸೆಕ್ ಎ ಅಂದಾಗ ನಾವಿಲ್ಲಿ ಸ್ವಲ್ಪ ನೋಡಬಹುದು. ಕೋಸೆಕ್ ಎ ಇದು ಸೈನ್ ಎನ ಉಲ್ಟಾ, ಅಂದರೆ ಛೇದವನ್ನು ಅಂಶ ನೋಡಿ. ಅಪೋಸಿಟ್ ಭಾಗಿಸು ಹೈಪೋಟೆನಸ್ ಇದೆ, ಇದು ಹೈಪೋಟೆನಸ್ ಭಾಗಿಸು ಅಪೋಸಿಟ್ ಇದೆ. ನಾವು ಆ್ಯಸ್ ಇಟ್ ಈಸ್ ಆಗಿ ಇದು ಬಿ ಸಿ ಭಾಗಿಲೆ ಎ ಸಿ ಇರೋದನ್ನು ಎ ಸಿ ಭಾಗಿಲೆ ಬಿ ಸಿ ಅಂತ ಹೇಳಿ ನಾವು ಬರೀಬಹುದು. ಎ ಸಿ ಭಾಗಿಸು ಬಿ ಸಿ, ಸರಿ. ಅದೇ ರೀತಿಯಲ್ಲಿ ಈಗ ನಾವು ಸೆಕ್ ಎ ಅನ್ನು ಬರೆದುಕೊಳ್ಳೋಣ. ಸೆಕ್ ಎ ಅಂದಾಗ ಹೈಪೋಟೆನಸ್ ಭಾಗಿಸು ಅಡ್ಜಸೆಂಟ್. ಹೈಪೋಟೆನಸ್ ಭಾಗಿಸು ಅಡ್ಜಸೆಂಟ್ ಆಗಿದೆ. ಹೈಪೋಟೆನಸ್ ಏನಾಗಿದೆ ಇಲ್ಲಿ, ಹೈಪೋಟೆನಸ್ ಏನಾಗಿದೆ, ನಾವು ಡೈರೆಕ್ಟ್ಲಿ ಕಾಸ್ ಎನ ಎ ಬಿ ಭಾಗಿಸು ಎ ಸಿ ಇದೆಯಲ್ಲ, ಕಾಸ್ ಎ ಬಿ ಭಾಗಿಸು ಎ ಸಿ ಇದೆಯಲ್ಲ, ಅದನ್ನು ನಾವು ಎ ಸಿ ಭಾಗಿಸು ಎ ಬಿ ಬರೆದಾಗ ಸೆಕ್ ಎನ ಅನುಪಾತ ಆಗುತ್ತದೆ. ಅದೇ ರೀತಿಯಲ್ಲಿ ಈಗ ನಾವು ಕೋ ಟ್ಯಾಂಜೆಂಟ್ ಅಂದರೆ ಕಾಟ್ ಎದು ಏನಾಗಿದೆ ಇಲ್ಲಿ ಟ್ಯಾನ್ ಉಲ್ಟಾ ಆಗಿದೆ, ಅಪೋಸಿಟ್ ಭಾಗಿಸು ಅಡ್ಜಸೆಂಟ್. ಅದನ್ನು ನಾವು ಬಿ ಸಿ ಭಾಗಿಸು ಎ ಬಿ ಇರೋದನ್ನು ಎ ಬಿ ಭಾಗಿಸು ಬಿ ಸಿ ಬರೆದಾಗ ಅದರ ಉತ್ತರ ಕೂಡ ಬರುತ್ತದೆ. ಇದು ಕಾಟ್ ಎನ ಅನುಪಾತ. ಈಗ ನಾವು ಈ ಮೊದಲಿನ 3 ಅನುಪಾತಗಳನ್ನು ಸರಳವಾಗಿ ಹೇಗೆ ನೆನಪಿಟ್ಟುಕೊಳ್ಳಬೇಕು ಅನ್ನೋದು ಕಳೆದುಕೊಳ್ಳೋಣ. ಈ ಸೈನ್ ಅಂದಾಗ ಎಸ್ ಒ ಎಚ್, ಈ 3 ಪದಗಳನ್ನು ಸೋ ಅಥವಾ ಎಸ್ ಒ ಹೆಚ್ ಅಂತ ನೆನಪಿಟ್ಕೋಬೇಕು. ಎಸ್ ಒ ಹೆಚ್ ಅಂದಾಗ ಎಸ್ ಅಂದಾಗ ಸೈನ್, ಎಸ್ ಅಂದಾಗ ಸೈನ್. ಅಂದರೆ ಸೈನ್ ಅನುಪಾತಗಳು ಯಾವುದಾಗಿದೆ, ಓ ಅಂದಾಗ ಆಪೋಸಿಟ್, ಹೆಚ್ ಅಂದಾಗ ಹೈಪೋಟೆನಸ್. ಅಂದರೆ ಸೈನ್ ಅನುಪಾತಗಳು ನಾವು ಈ ಒಂದು ಸರಳ ಸೂತ್ರದ ಮೂಲಕ ನಾವು ನೆನಪಿಟ್ಕೊಳ್ಬೋದು. ಎಸ್ ಒ ಹೆಚ್, ಎಸ್ ಅಂದಾಗ ಸೈನ್, ಓ ಅಂದಾಗ ಅಪೋಸಿಟ್, ಹೆಚ್ ಅಂದಾಗ ಹೈಪೋಟೆನಸ್. ಅದೇ ರೀತಿಯಲ್ಲಿ ಸಿ ಹೆ ಹೆಚ್ ಅಂದಾಗ ನಮಗೆ ಇಲ್ಲಿ ನೆನಪಿಟ್ಕೊಳ್ಳೋದು ಕಾಸ್. ಸಿ ಅಂದಾಗೇನು ಕಾಸ್, ಎ ಅಂದಾಗೇನು ಅಡ್ಜಸೆಂಟ್, ಹಾಗೂ ಹೆಚ್ ಅಂದಾಗೇನು ಹೈಪೋಟೆನೀಸ್. ಈಗ ಅದೇ ರೀತಿ ಟ್ಯಾನ್ನ ಅನುಪಾತಗಳು. ಟ್ಯಾನ್ ಅಂದಾಗ ಟಿ ಒ ಎ ಅಂಥೇಳಿ ನೆನಪಿಟ್ಕೋಬೇಕು. ಟಿ ಒ ಎ ಅಂದಾಗ ಟಿ ಅಂದಾಗ ಟ್ಯಾನ್, ಓ ಅಂದಾಗ ಅಪೋಸಿಟ್, ಎ ಅಂದಾಗ ಅಡ್ಜಸೆಂಟ್. ಅಂದರೆ ನಾವು ಇಲ್ಲಿ ಈ 6 ಅಕ್ಷರಗಳು ಎಸ್ ಒ ಹೆಚ್, ಸಿ ಎ ಹೆಚ್ ಹಾಗೂ ಟಿ ಒ ಎ ಈ 3 ಅಕ್ಷರಗಳನ್ನು ನೆನಪಿಟ್ಟುಕೊಂಡು ಈ 3 ಅನುಪಾತಗಳನ್ನು ನೀವು ಸರಳವಾಗಿ ನೆನಪಿಟ್ಟುಕೊಳ್ಳಬಹುದು. ಈ 3 ಅನುಪಾತಗಳು ನೀವು ಎಷ್ಟು ಸರಿಯಾಗಿ ನೆನಪಿಟ್ಟುಕೊಳ್ಳುತ್ತೀರೋ ಅಷ್ಟು ಸರಳವಾಗಿ ನೀವು ಈ ತ್ರಿಕೋನಮಿತಿಯ ಅನುಪಾತಗಳನ್ನು ಕಂಡುಹಿಡಿಯಬಹುದು. ಈಗ ನಾನು ಇಲ್ಲಿ ಕೋನ ಎ ಅನ್ನು ಟೀಟಾ ಅಂಥೇಳಿ ಕರಿತೀನಿ. ಕೋನ ಏನು ಟೀಟಾ, ಇಂಗ್ಲೀಷ್ನಲ್ಲಿ ನಾವು ಗ್ರೀಕ್ ಪದದಲ್ಲಿ ಟೀಟಾ ಅಂದಾಗ ಕೋನ ಅಂತ ಹೇಳಿ ಕರಿತೀವಿ. ಇಲ್ಲಿ ಸೈನ್ ಎ, ಸೈನ್ ಟೀಟಾ ಅಂದಾಗ ಸೈನ್ ಎ ಅಂತ ಹೇಳ್ತಾ. ಸೈನ್ ಟೀಟಾ ಅಂದಾಗ ಅಪೋಸಿಟ್ ಏನಾಗಿದೆ ಬಿ ಸಿ, ಹೈಪೋಟೆನಸ್ ಏನಾಗಿದೆ ಎ ಸಿ, ಅಂದರೆ ಬಿ ಸಿ ಭಾಗಿಸು ಎ ಸಿ. ಈ ರೀತಿಯಲ್ಲಿ ನೀವು ಎಲ್ಲ ಅನುಪಾತಗಳನ್ನು ಇಲ್ಲಿ ತುಂಬಿ ನಂತರ ನೀವು ಪ್ರಯತ್ನಿಸಿ ನೋಡಿ. ಇಲ್ಲಿ ಈಗ ನಾನು ಈ ಕೋನವನ್ನು ಬದಲಾಯಿಸಿದ್ದೇನೆ. ಇಲ್ಲಿ ಇರುವ ಟೀಟಾವನ್ನು ಇಲ್ಲಿ ಸಿ ಸ್ಥಳದಲ್ಲಿ ಬರೆದಿದ್ದು, ಈ ಸಿಗೆ ಸಂಬಂಧಿಸಿದಂತೆ ಎಲ್ಲ ಅನುಪಾತಗಳು ಕೂಡ ನೀವೇ ಆದೇಶಿಸಿ. ಇಲ್ಲಿ ಕೋನ ಟೀಟಾಗೆ ಸಂಬಂಧಿಸಿದಂತೆ ನಮಗೆ ಇರೋದು ವಿಕರ್ಣ ಯಾವುದು ಎ ಸಿ.
ಈ ಟೀಟಾಗೆ ಸಂಬಂಧಿಸಿದಂತೆ ಅಭಿಮುಖ ಬಾಹು ಎ ಬಿ, ಹಾಗೆ ಅಡ್ಜಸೆಂಟ್ ಯಾವುದು ಬಿ ಸಿ. ಈಗ ನಾವು ಈ ಎಲ್ಲ ವ್ಯುತ್ಕ್ರಮಗಳನ್ನು ಒಂದು ಸಲ ನಾವು ಶಾರ್ಟಾಗಿ ಗಮನಿಸೋಣ. ಈಗ ನಮ್ಗೆ ಗೊತ್ತಿದೆ ಸೈನ್ ಟೀಟಾ ಸಮನಾಗಿದೆ 1 ಕೋಸೆಕ್ ಟೀಟಾ ಅಂತೇಳಿ ಬರಿಬೋದು. ಅಂದರೆ ಸೈನ್ ಮತ್ತು ಕೋಸೆಕ್ಗಳು ಪರಸ್ಪರ ವ್ಯುತ್ಕ್ರಮಗಳಾಗಿವೆ. ಅದೇ ರೀತಿಯಲ್ಲಿ ಕೋಸೆಕ್ ಟೀಟಾ ಸಮನಾಗಿದೆ ನಾವೇನು ಬರಿಬೋದು 1 ಸೈನ್ ಟೀಟಾ. ಅಂದರೆ ಸೈನ್ ಟೀಟಾವನ್ನು 1 ಕೋಸೆಕ್ ಟೀಟಾ, ಕೋಸೆಕ್ ಟೀಟಾವನ್ನು 1 ಸೈನ್ ಟೀಟಾ ಅಂತ ಹೇಳಿ ಬರೀಬಹುದು. ಈಗ ಕಾಸ್ ಟೀಟಾವನ್ನು ಏನು ಬರೀಬೇಕು 1 ಸೆಕ್ ಟೀಟಾ. ಈಗ ನಾವು ಅದೇ ರೀತಿ ಸೆಕ್ ಟೀಟಾ ಸಮನಾಗಿದೆ 1 ಕಾಸ್ ಟೀಟಾ ಅಂತ ಹೇಳಿ ಬರೀಬಹುದು. ಈಗ ಟ್ಯಾನ್ ಟೀಟಾ ಏನು ಬರೀಬಹುದು 1 ಕಾಟ್ ಟೀಟಾ. ಹಾಗೆಯೇ ಕಾಟ್ ಟೀಟಾ ಸಮನಾಗಿದೆ 1 ಟ್ಯಾನ್ ಟೀಟಾ. ಅಂದರೆ ನಮಗಿಲ್ಲಿ 3 ಜೋಡಿಗಳು ನೆನಪಿಟ್ಕೊಳ್ಬೇಕು. ಸೈನ್ದ ವ್ಯುತ್ಕ್ರಮ ಕೋಸೆಕ್, ಕೋಸೆಕ್ನ ವ್ಯುತ್ಕ್ರಮ ಸೈನ್, ಕಾಸ್ನ ವ್ಯುತ್ಕ್ರಮ ಸೆಕ್, ಸೆಕ್ನ ವ್ಯುತ್ಕ್ರಮ ಕಾಸ್, ಟ್ಯಾನ್ನ ವ್ಯುತ್ಕ್ರಮ ಕಾಟ್, ಕಾಟ್ನ ವ್ಯುತ್ಕ್ರಮ ಟ್ಯಾನ್ ಆಗಿರುತ್ತದೆ. ಇನ್ನೂ ಕೆಲವು ಸಂಬಂಧವನ್ನು ನಾವಿಲ್ಲಿ ಗಮನಿಸೋಣ. ಇಲ್ಲಿ ಸೈನ್ ಟೀಟಾ ಗುಣಿಲೆ ಕೋಸೆಕ್ ಟೀಟಾ ಮಾಡಿದಾಗ ಏನಾಗುತ್ತದೆ ಸೈನ್ ಟೀಟಾ ಇಂಟು ಕೋಸೆಕ್ ಟೀಟಾ ಅಂದಾಗ ನಮಗೆ ಹೀಗೆ ಗೊತ್ತಿದೆ 1 ಸೈನ್ ಟೀಟಾ ಅಂತೇಳಿ ನಾವು ಬರಿಬಹುದು. ಇಲ್ಲಿ ಸೈನ್ ಟೀಟಾ ಮತ್ತು ಸೈನ್ ಟೀಟಾ ಎರಡೂ ಕ್ಯಾನ್ಸಲ್ ಮಾಡಿದಾಗ ಉಳಿದಿರೋದೇನು 1. ಹಾಗೆಯೇ ಕಾಸ್ ಟೀಟಾ ಇಂಟು ಸೆಕ್ ಟೀಟಾ ಅಂದರೆ ಎರಡು ವ್ಯುತ್ಕ್ರಮಗಳು, ಈ ಎರಡೂ ವ್ಯುತ್ಕ್ರಮಗಳನ್ನು ಗುಣಿಸಿದಾಗ ನಮಗೆ ಬರುವಂತಹ ಉತ್ತರ ಕೂಡ ಒಂದೇ ಆಗಿರುತ್ತದೆ. ನೀವು ಈ ಕಾಸ್ ಮತ್ತು ಈ ಕಾಸನ್ನು ಇಲ್ಲಿ ಕ್ಯಾನ್ಸಲ್ ಮಾಡಿದಾಗ ನಮಗೆ ಸಿಗುವ ಉತ್ತರ ಕೂಡ ಒಂದೇ. ಅದೇ ರೀತಿಯಲ್ಲಿ ಟ್ಯಾನ್ ಇಂಟು ಕಾಟ್ ಎರಡೂ ವ್ಯುತ್ಕ್ರಮಗಳನ್ನು ಗುಣಿಸಿದಾಗ ಕೂಡ ನಮಗೆ ಸಿಗುವಂತಹ ಬೆಲೆ ಒಂದೇ ಆಗಿರುತ್ತದೆ. ಇನ್ನೂ ಕೆಲವು ಸಂಬಂಧಗಳನ್ನು ನೀವು ಇಲ್ಲಿ ಗಮನಿಸಬಹುದು. ಸೈನ್ ಟೀಟಾ ಭಾಗಿಸು ಕಾಸ್ ಟೀಟಾ. ಸೈನ್ ಟೀಟಾದ ಅನುಪಾತ ಏನಾಗಿದೆ ನಾವು ಇಲ್ಲಿ ಬರೀಬಹುದು ಅಪೋಸಿಟ್ ಭಾಗಿಸು ಹೈಪೋಟೆನಸ್, ಅಪೋಸಿಟ್ ಭಾಗಿಸು ಹೈಪೋಟೆನಸ್ ಭಾಗಿಸು. ಕಾಸ್ ಟೀಟಾದ ಅನುಪಾತ ಏನಾಗಿದೆ ಅಡ್ಜಸೆಂಟ್ ಭಾಗಿಸು ಹೈಪೋಟೆನಸ್. ನಾವು ಇವಾಗ ಈ ರೀತಿಯಲ್ಲಿ ಎರಡೆರಡು ಅನುಪಾತಗಳು ಭಾಗಾಕಾರದಲ್ಲಿದ್ದಾಗ ನಾವು ಕೆಳಗಿನ ಅನುಪಾತವನ್ನು ವ್ಯುತ್ಕ್ರಮ ಅಂದರೆ ಅದನ್ನು ಉಲ್ಟಾ ಮಾಡಿ ಗುಣಿಸಬೇಕು. ಅಂದರೆ ಅಪೋಸಿಟ್ ಭಾಗಿಸು ಹೈಪೋಟೆನಸ್, ಈ ಮೇಲಿರೋ ಅನುಪಾತವನ್ನು ಅಪೋಸಿಟ್ ಭಾಗಿಸು ಹೈಪೋಟೆನಸ್ ಆ್ಯಸ್ ಇಟ್ ಈಸ್ ಬರೆದುಕೊಂಡು ಇದನ್ನು ಮುಂದೆ ಹೋಗಿ ಗುಣಿಸಿದಾಗ ಅದು ಅದರ ವ್ಯುತ್ಕ್ರಮದಲ್ಲಿ ಬರೆದುಕೊಳ್ಳಬೇಕು. ಹೈಪೋಟೆನಸ್ ಭಾಗಿಸು ಅಡ್ಜಸೆಂಟ್ ಆಗುತ್ತದೆ. ಈ ಅಡ್ಜಸೆಂಟ್ ಭಾಗಿಸು ಹೈಪೋಟೆನಸ್ ಇರೋದು ಹೈಪೋಟೆನಸ್ ಭಾಗಿಸು ಅಡ್ಜಸೆಂಟ್ ಆಗುತ್ತದೆ. ಈಗ ಈ ಹೈಪೋಟೆನಸ್ ಕ್ಯಾನ್ಸಲ್ ಆಗಿ ನಮಗೆ ಸಿಗುವುದೇನು ಉಳಿದಿರೋದು ಅಪೋಸಿಟ್ ಭಾಗಿಸು ಅಡ್ಜಸೆಂಟ್. ಅಪೋಸಿಟ್ ಭಾಗಿಸು ಅಡ್ಜಸೆಂಟ್ ಅಂದಾಗ ಯಾವ ಅನುಪಾತ ಇದೆ ಅದು ಟ್ಯಾನ್ ಟೀಟಾ ಆಗಿದೆ. ಇದನ್ನು ಈ ರೀತಿ ಬರೆದುಕೊಳ್ಳಬಹುದು. ಈಗ ನಾವು ಕಾಸ್ ಟೀಟಾ ಭಾಗಿಸು ಸೈನ್ ಟೀಟಾ ಸ್ವಲ್ಪ ವೇಗವಾಗಿ ಮಾಡ್ತೀನಿ, ನೀವೇ ನೋಡ್ಕೊಳ್ಳಿ. ಈಗ ನಾವು ಇದೇ ರೀತಿಯಲ್ಲಿ ಈ ಹಿಂದೆ ಮಾಡಿದ ರೀತಿಯಲ್ಲಿ ಮಾಡಿದಾಗ ನಮಗೆ ಉಳಿದಿರೋದು ಅಡ್ಜಸೆಂಟ್ ಭಾಗಿಸು ಅಪೋಸಿಟ್ ಉಳಿದಿರುತ್ತದೆ. ಅಡ್ಜಸೆಂಟ್ ಭಾಗಿಸು ಅಪೋಸಿಟ್ ಯಾವ ಒಂದು ತ್ರಿಕೋನಮಿತಿಯ ಅನುಪಾತ ಆಗಿದೆ ಇದು ಕಾಟ್ ಟೀಟಾದ ಅನುಪಾತ ಆಗಿದೆ. ಈಗ ಇಲ್ಲಿ ನಾವು ಕೆಲವೊಂದು ಪ್ರಶ್ನೆಗಳನ್ನು ಪ್ರಯತ್ನಿಸೋಣ. ತ್ರಿಕೋನಮಿತಿಯು ಡ್ಯಾಶ್ ತ್ರಿಭುಜದ ಬಾಹು ಮತ್ತು ಕೋನಗಳ ನಡುವಿನ ಸಂಬಂಧವನ್ನು ಅಧ್ಯಯನ ಮಾಡುತ್ತದೆ. ಯಾವುದು ಈ 4 ಆಪ್ಷನ್ಗಳಲ್ಲಿ ಯಾವ ಒಂದು ತ್ರಿಭುಜದ ಬಗ್ಗೆ ಅಧ್ಯಯನ ಮಾಡುತ್ತದೆ? ಯಾವುದದು ಲಂಬಕೋನ ತ್ರಿಭುಜದ ಬಾಹುಗಳ ಕುರಿತು ಅಧ್ಯಯನ ಮಾಡುತ್ತದೆ. ಈಗ ಸೈನ್ ಎನ ತ್ರಿಕೋನಮಿತಿಯ ಅನುಪಾತಗಳು ಈ ಕೆಳಗಿನ ಯಾವುದು ಸರಿಯಾಗಿದೆ ನೋಡಿಕೊಳ್ಳಿ. ಅಪೋಸಿಟ್ 4 ಆಪ್ಷನ್ಗಳಿವೆ. ಅಪೋಸಿಟ್ ಭಾಗಿಸು ಅಡ್ಜಸೆಂಟ್, ಅಡ್ಜಸೆಂಟ್ ಭಾಗಿಸು ಹೈಪೋಟೆನಸ್, ಹೈಪೋಟೆನಸ್ ಭಾಗಿಸು ಅಡ್ಜಸೆಂಟ್, ಅಪೋಸಿಟ್ ಭಾಗಿಸು ಹೈಪೋಟೆನಸ್. ಅಂದರೆ ನಮಗೆ ಗೊತ್ತಿದೆ ಅಪೋಸಿಟ್ ಭಾಗಿಸು ಹೈಪೋಟೆನಸ್. ಡಿ ಉತ್ತರ ಸರಿಯಾಗಿದೆ. ಈಗ ನಾವು ಮುಂದೆ ಹೋಗೋಣ. ಇಲ್ಲಿ ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಬಿ ಲಂಬಕೋನವಾಗಿದೆ. ಅಂದರೆ ಕಾಟ್ ಸಿನ ಅನುಪಾತಗಳು ಏನು? ಕಾಟ್ ಸಿ ಅಂದಾಗ ನಮಗೆ ಗೊತ್ತಿರುವ ಅನುಪಾತ ಏನು? ಅಡ್ಜಸೆಂಟ್ ಭಾಗಿಸು ಅಪೋಸಿಟ್. ಇಲ್ಲಿ ಸಿ ಎಂದು ಕೋನವನ್ನು ಪರಿಗಣಿಸಿದಾಗ ಅಪೋಸಿಟ್ ಯಾವುದು ಎ ಬಿ, ಅಡ್ಜಸೆಂಟ್ ಯಾವುದು ಬಿ ಸಿ. ಅಂದರೆ ಅಡ್ಜಸೆಂಟ್ ಭಾಗಿಸು ಅಪೋಸಿಟ್. ಅಡ್ಜಸೆಂಟ್ ಏನಾಗಿದೆ ಇಲ್ಲಿ ಬಿ ಸಿ, ಅಪೋಸಿಟ್ ಏನಾಗಿದೆ ಎ ಬಿ. ಅಂದರೆ ಬಿ ಸಿ ಭಾಗಿಸು ಎ ಬಿ. ಅಂದರೆ ಮೊದಲನೇ ಎ ಉತ್ತರ ಸರಿಯಾಗಿದೆ. ಈಗ ನಾವು ಮುಂದೆ ಹೋಗೋಣ. ಸೈನ್ ಎನ ಅನುಪಾತ 3/5 ಆದರೆ ಕೋಸೆಕ್ ಎನ ಅನುಪಾತವೇನು? ನಮಗೆ ಈ ಮುಂಚೆ ಕಲಿತಿರುವ ಹಾಗೆ ಸೈನ್ ಮತ್ತು ಕೋಸೆಕ್ ಅನುಪಾತಗಳು ಪರಸ್ಪರ ವಿಲೋಮಗಳಾಗಿವೆ. ಅಂದರೆ ಸೈನ್ ಎನ ಅನುಪಾತಗಳು ಅಪೋಸಿಟ್ ಬೈ ಹೈಪೋಟೆನಸ್ ಇದ್ದಾಗ ಕೋಸೆಕ್ ಎನ ಅನುಪಾತಗಳು ಹೈಪೋಟೆನಸ್ ಬೈ ಅಪೋಸಿಟ್ ಆಗಿರುತ್ತದೆ. 3/5 ಸೈನ್ ಎನ ಬೆಲೆ ಇದ್ದಾಗ ಕಾಸ್ ಎನ ಬೆಲೆಯು 5/3 ಆಗುತ್ತದೆ. 5/3 ಇಲ್ಲಿ ಸಿ ಅನುಪಾತ, ಅಂದರೆ ಸಿನ ಉತ್ತರ ಸರಿಯಾಗಿದೆ. ಈಗ ನಾವು ಇಲ್ಲಿ ಮುಂದೆ ನೋಡೋಣ. ಟ್ಯಾನ್ ಎನ ಅನುಪಾತ 5/4 ಅಂದಾಗ ಕಾಟ್ ಟೀಟಾದ ಅನುಪಾತಗಳು ಇದರ ಉಲ್ಟಾ, ಅಂದರೆ ಇದರ ವಿಲೋಮವಾಗಿರುತ್ತದೆ. 4/5 ಯಾವುದು ಉತ್ತರ ಆಗಿದೆ? ಡಿ ಉತ್ತರ ಆಗಿದೆ. ಸರಿ ಉತ್ತರ ಯಾವುದು? ಡಿ.
ಗಣಿತ ಪುಸ್ತಕದಲ್ಲಿರುವಂತಹ ತ್ರಿಕೋನಮಿತಿಯ ಮೊದಲನೇ ಅಭ್ಯಾಸದಲ್ಲಿರುವಂತಹ ಮೊದಲನೇ ಪ್ರಶ್ನೆ. ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಲಂಬಕೋನವಾಗಿದೆ. ಎ ಬಿಯು 24 ಸೆಂಟಿಮೀಟರ್ ಮತ್ತು ಬಿ ಸಿಯು 7 ಸೆಂಟಿಮೀಟರ್ ಆದರೆ ಇವುಗಳನ್ನು ಕಂಡುಹಿಡಿಯಿರಿ. ಸೈನ್ ಎ ಕಾಸ್ ಎ ಸೈನ್ ಸಿ ಕಾಸ್ ಸಿಗಳನ್ನು ನಾವು ಇಲ್ಲಿ ಕಂಡುಹಿಡಿಯಬೇಕಾಗಿದೆ. ಈ ಕೊಟ್ಟಿರುವ ಪ್ರಶ್ನೆಗೆ ಸಂಬಂಧಿಸಿದಂತೆ ನಾವು ಒಂದು ತ್ರಿಭುಜವನ್ನು ತೆಗೆದುಕೊಳ್ಳೋಣ. ಈ ತ್ರಿಭುಜದಲ್ಲಿ ಲಂಬಕೋನ ಯಾವುದು? ಕೋನ ಬಿ ಲಂಬಕೋನವಾಗಿದೆ. ಅಂದರೆ ನಾವು ಇಲ್ಲಿ ತೆಗೆದುಕೊಳ್ಳಬೇಕಾದ ಕೋನ ಯಾವುದು? ಬಿ. ಉಳಿದಿರುವ ಶೃಂಗಗಳು ಎ ಮತ್ತು ಸಿಗಳು ಆಗಿರುತ್ತವೆ. ಸರಿ, ಈಗ ನಾವು ಇಲ್ಲಿ ಕೊಟ್ಟಿರುವ ಬೆಲೆಗಳನ್ನು ಆಲಿಸೋಣ. ಇಲ್ಲಿ ಕೊಟ್ಟಿರುವ ಎ ಬಿಯ ಬೆಲೆ ಎಷ್ಟಾಗಿದೆ? 24 ಸೆಂಟಿಮೀಟರ್. ಅಂದರೆ ಕೋನ ಬಿ ಲಂಬಕೋನವಾಗಿದೆ. ಎ ಬಿ 24 ಸೆಂಟಿಮೀಟರ್, ಬಿ ಸಿ 7 ಸೆಂಟಿಮೀಟರ್ ಆಗಿದೆ. ಅಂದರೆ ನಮಗೆ ಎ ಸಿಯ ಬೆಲೆ ಅಂದರೆ ವಿಕರ್ಣದ ಬೆಲೆ ಗೊತ್ತಿಲ್ಲ. ನಾವು ಮೊದಲು ಪೈಥಾಗೋರಸ್ನ ಪ್ರಮೇಯವನ್ನು ಅನ್ವಯಿಸಿ ಇಲ್ಲಿ ವಿಕರ್ಣದ ಬೆಲೆಯನ್ನು ಕಂಡುಹಿಡಿಯಬೇಕು. ಇಲ್ಲಿ ಪರಿಹಾರ ಏನಂದಾಗ ಪೈಥಾಗೋರಸ್ನ ಪ್ರಮೇಯ ಪ್ರಕಾರ ಇಲ್ಲಿ ಪೈಥಾಗೋರಸ್ ಪ್ರಮೇಯ ಏನು ಹೇಳುತ್ತದೆ? ಎ ಸಿಯ ವರ್ಗ ಸಮನಾಗಿದೆ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತ. ಅಂದರೆ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಅಂದರೆ ಎ ಸಿಯ ವರ್ಗ ಸಮನಾಗಿದೆ ಎ ಬಿ ವರ್ಗ ಪ್ಲಸ್ ಬಿ ಸಿ ವರ್ಗ. ಎ ಬಿ ವರ್ಗ ಪ್ಲಸ್ ಬಿ ಸಿ ವರ್ಗ. ಈಗ ನಮಗೆ ಕಂಡುಹಿಡಬೇಕಾಗಿದ್ದು ಎ ಸಿ. ಅದನ್ನು ಹಾಗೆಯೇ ಬರೆದುಕೊಳ್ಳಿ. ಸಮನಾಗಿದೆ ಎ ಬಿಯ ಬೆಲೆ ಎಷ್ಟು? ಇಲ್ಲಿ ಎ ಬಿ ಇದೆ. ಎ ಬಿಯ ಬೆಲೆ ಎಷ್ಟು? 24. ಅಂದರೆ 24ರ ವರ್ಗ ಪ್ಲಸ್ ಇದೆ ಪ್ಲಸ್ ಅದೇ ರೀತಿಯಲ್ಲಿ ಬರೆದುಕೊಳ್ಳೋಣ. ಈ ಬಿ ಸಿಯ ಬೆಲೆ ಎಷ್ಟು? 7 ಸೆಂಟಿಮೀಟರ್, 7ರ ವರ್ಗ. ಈಗ ನಾವು 24ರ ವರ್ಗ 576 ಪ್ಲಸ್ 7ರ ವರ್ಗ 49. ಈ ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗ ನಮಗೆ ಸಿಗುವುದು 625. ಅಂದರೆ ಎ ಸಿಯ ವರ್ಗ ಸಮನಾಗಿದೆ 625. ಈ ವರ್ಗವನ್ನು ನಾವು ಎಡಗಡೆಯಿಂದ ಬಲಗಡೆಗೆ ತೆಗೆದುಕೊಂಡು ಬಂದಾಗ ಅದು ವರ್ಗಮೂಲ ಆಗುತ್ತದೆ. ಈ ರೀತಿಯಲ್ಲಿ ವರ್ಗಮೂಲದಲ್ಲಿ 625. 625ರ ವರ್ಗಮೂಲ 25. ಅಂದರೆ ಎ ಸಿಯ ಬೆಲೆ ಎಷ್ಟು? 25. ಇದನ್ನು ನಾವು ಇಲ್ಲಿ ತ್ರಿಭುಜದಲ್ಲಿ ಆದೇಶಿಸೋಣ. ಈಗ ನಮಗೆ 3 ಬಾಹುಗಳ ಬೆಲೆಗಳು ಸಿಕ್ಕಿವೆ. ನಾವು ಈಗ ಈ ಬೆಲೆಗಳನ್ನು ಸೈನ್ ಎ ಕಾಸ್ ಎ ಮತ್ತು ಸೈನ್ ಸಿ ಕಾಸ್ ಸಿಗಳನ್ನು ಬರೆದುಕೊಳ್ಳೋಣ. ಇಲ್ಲಿ ಕೋನ ಸೈನ್ ಎ ಮತ್ತು ಸೈನ್ ಸಿ ಅಂದರೆ ಎ ಮತ್ತು ಸಿಗಳ ಅನುಪಾತಗಳು ನಮಗೆ ಕಂಡುಹಿಡಿಯಬೇಕಾಗಿದೆ. ಆದ್ದರಿಂದ ಕೋನ ಎ ಮತ್ತು ಕೋನ ಸಿಗೆ ಸಂಬಂಧಿಸಿದಂತೆ ಅಪೋಸಿಟ್ ಮತ್ತು ಅಡ್ಜಸೆಂಟ್ ಬಾಹುಗಳನ್ನು ಗುರುತಿಸೋಣ. ಈಗ ಎಗೆ ಸಂಬಂಧಿಸಿದಂತೆ ಅಪೋಸಿಟ್ ಬಾಹು ಅಂದರೆ ವಿಕರ್ಣ ಎ ಇರಲಿ ಸಿ ಇರಲಿ, ವಿಕರ್ಣ ಅಂತೂ ಎ ಸಿನೇ, ವಿಕರ್ಣ ಅಂತೂ ಎ ಸಿ. ಅದರ ಬಗ್ಗೆ ನೋಡೋಣ. ಈಗ ನಮಗೆ ಎಗೆ ಸಂಬಂಧಿಸಿದಂತೆ ಅಪೋಸಿಟ್ ಸೈಡ್ ಯಾವುದು? ಬಿ ಸಿ. ಅಂದರೆ ಎಗೆ ಸಂಬಂಧಿಸಿದಂತೆ ಅಪೋಸಿಟ್ ಬಿ ಸಿ ಆಗಿದೆ. ಹಾಗೆಯೇ ಇಲ್ಲಿ ಎಗೆ ಸಂಬಂಧಿಸಿದಂತೆ ಅಡ್ಜಸೆಂಟ್ ಬಾಹು ಯಾವುದು? ಎ ಬಿ ಅಡ್ಜಸೆಂಟ್. ಈಗ ನಾವು ಸಿಗೆ ಸಂಬಂಧಿಸಿದಂತೆ ಅಪೋಸಿಟ್ ಸಿನಿಂದ ಅಪೋಸಿಟ್ ಯಾವುದು? ಎ ಬಿ ಮತ್ತು ಸಿನ ಅಡ್ಜಸೆಂಟ್ ಯಾವುದು? ಬಿ ಸಿ. ಇವುಗಳ ಬೆಲೆಗಳನ್ನು ಆ್ಯಸ್ ಇಟ್ ಈಸ್ ಆಗಿ ನಾವು ಸೈನ್ ಎ ಮತ್ತು ಕಾಸ್ ಎಗಳ ಬೆಲೆಗಳನ್ನು ಕಂಡುಹಿಡಿಯಬಹುದು. ಸೈನ್ ಎ ಅಂದಾಗ ಏನು? ಅಪೋಸಿಟ್ ಭಾಗಿಸು ಹೈಪೋಟೆನಸ್. ಇಲ್ಲಿ ಅಪೋಸಿಟ್ ಎಗೆ ಸಂಬಂಧಿಸಿದಂತೆ ಅಪೋಸಿಟ್ ಯಾವುದು? ಬಿ ಸಿ ಭಾಗಿಸು ಎ ಸಿ, ಬಿ ಸಿ ಭಾಗಿಸು ಎ ಸಿ ಅಂತ ಹೇಳಿ ನಾವು ಬರೀಬಹುದು. ಬಿ ಸಿಯ ಬೆಲೆ ಎಷ್ಟು? 7. ಎ ಸಿಯ ಬೆಲೆ ಎಷ್ಟು? 25. ಅಂದರೆ 7 ಭಾಗಿಸು 25. ಇದು ಸೈನ್ ಎನ ಬೆಲೆ ಐತಿ. ಈ ಕಾಸ್ ಎನ ಬೆಲೆ ಏನು? ಅಡ್ಜಸೆಂಟ್ ಭಾಗಿಸು ಹೈಪೋಟೆನಸ್. ಅಡ್ಜಸೆಂಟ್ ಅಂದಾಗ ಎ ಬಿ, ಹೈಪೋಟೆನಸ್ ಅಂದಾಗ ಎ ಸಿ. ಅಂದರೆ ಅಡ್ಜಸೆಂಟ್ ಭಾಗಿಸು ಹೈಪೋಟೆನಸ್. ಅದನ್ನು ನಾವು ಅದೇ ರೀತಿಯಲ್ಲಿ ಬರೆದಾಗ ಇಲ್ಲಿ ಎ ಬಿಯ ಬೆಲೆ ಎಷ್ಟು? 24. ಎ ಸಿಯ ಬೆಲೆ 25. ಅಂದರೆ 24 ಭಾಗಿಸು 25. ಈಗ ನಾವು ಸೈನ್ ಸಿ ಮತ್ತು ಕಾಸ್ ಸಿಗಳ ಬೆಲೆಗಳನ್ನು ಕಂಡುಹಿಡಿಯೋಣ. ಸೈನ್ ಸಿ ಅಂದಾಗ ಸೇಮ್ ಅನುಪಾತ ಅಪೋಸಿಟ್ ಭಾಗಿಸು ಹೈಪೋಟೆನಸ್. ಇಲ್ಲಿ ಸಿಗೆ ಸಂಬಂಧಿಸಿದಂತೆ ಅಪೋಸಿಟ್ ಯಾವುದು? ಎ ಬಿ ಮತ್ತು ಹೈಪೋಟೆನಸ್ ಯಾವುದು? ಎ ಸಿ. ಎ ಬಿ ಅಪೋಸಿಟ್, ಹೈಪೋಟೆನಸ್ ಎ ಸಿ. ಅಂದರೆ ಅಪೋಸಿಟ್ ಭಾಗಿಸು ಎ ಬಿ ಭಾಗಿಸು ಎ ಸಿ. ಇಲ್ಲಿ ಎ ಬಿಯ ಬೆಲೆ ಎಷ್ಟು? 24. ಎ ಸಿಯ ಬೆಲೆ 25. ಅಂದರೆ 24 ಭಾಗಿಸು 25. ಹಾಗೆಯೇ ಕಾಸ್ ಎನ ಬೆಲೆಗಳು ಕೂಡ ನೀವೇ ಬರೆದುಕೊಳ್ಳಬಹುದು. ನಿಮಗೆಲ್ಲರಿಗೂ ಈ ವಿಡಿಯೋ ಸರಿಯಾಗಿ ಅರ್ಥ ಆಗಿದೆ ಅಂಥೇಳಿ ನಾನು ಭಾವಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಇನ್ನೂ ಈ ತ್ರಿಕೋನಮಿತಿಯಲ್ಲಿ ಈ ಮೂಲ ಬೇಸಿಕ್ಸ್ನಲ್ಲಿ ಯಾವುದಾದರೂ ಡೌಟ್ಸ್ ಇದ್ದರೆ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡಬಹುದು ಅಥವಾ ನನ್ನ ವಾಟ್ಸಪ್ ನಂಬರಿಗೆ ಮೆಸೇಜ್ ಕೂಡ ಮಾಡಬಹುದು. ಧನ್ಯವಾದಗಳು.